ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋ ಮಾಡುವಾಗ ನಿಜವಾಗಲೂ ಕೂಡ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಇದು ನಮ್ಮ ವೃತ್ತಿ, ನಮ್ಮ ಕಾರ್ಯಕರ್ತರಿಗೆ ಸಂಬಂಧಪಟ್ಟ ಒಂದು ವಿಡಿಯೋ ಆಗಿದೆ. ಇವತ್ತಿನ ವಿಡಿಯೋ ತಾವು ಏನು ಅಂದ್ಕೊತಿರೋ ಗೊತ್ತಿಲ್ಲ, ಆದರೆ ಇವತ್ತಿನ ವಿಡಿಯೋ ನಾನು ಮಾಡಬಾರ್ದಾಗಿತ್ತು. ಆದರೂ ಕೂಡ ನನಗೆ ತಡೆಯಲು ಆಗಲಿಲ್ಲ. ನಮ್ಮ ಕಾರ್ಯಕರ್ತರ ಈ ಸ್ಥಿತಿ ನೋಡಿ ಇವತ್ತು ಈ ಒಂದು ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸ್ನೇಹಿತರೆ. ವಿಷಯ ಏನಪ್ಪ ಅಂದರೆ 2022ರಲ್ಲಿ ನಮ್ಮ ತಾಲೂಕಿಗೆ ಸಂಬಂಧಪಟ್ಟ ಒಬ್ಬ VRW ಅವರು ತಮ್ಮ ಕರ್ತವ್ಯದಿಂದ ನಿವೃತ್ತಿ ಹೊಂದ್ತಾರೆ. ಅಂದರೆ ನಮಗೆ ನೇಮಕಾತಿ ಮಾಡಿಕೊಳ್ಳುವಾಗ ಯಾವುದೇ ನಿವೃತ್ತಿ ವಯಸ್ಸು ನಿಗದಿ ಮಾಡದಲೇ ಇದ್ದರೂ ಕೂಡ ಸರ್ಕಾರ ಏಕಾಏಕಿ ಕಳೆದ ವರ್ಷ 60 ವರ್ಷ ತುಂಬಿರತಕ್ಕಂಥ ಕಾರ್ಯಕರ್ತರಿಗೆ ನಿವೃತ್ತಿ ಆಗಬೇಕು, ಕಡ್ಡಾಯವಾಗಿ ನಿವೃತ್ತಿ ಆಗಬೇಕು ಅಂತೇಳ್ಬಿಟ್ಟು ಆದೇಶ ಮಾಡಿ, ಅದರಂತೆ ನಮ್ಮ ಹೊಸದುರ್ಗ ತಾಲೂಕಿನ ಒಬ್ಬ ಕಾರ್ಯಕರ್ತ ನಿವೃತ್ತಿ ಆಗಿರ್ತಕ್ಕಂಥ ವಿಡಿಯೋವನ್ನು ತಾವು ಗಮನಿಸ್ತಾ ಇದ್ದೀರಾ. ಅವರಿಗೆ ಮಾನ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ಸನ್ಮಾನವನ್ನು ಮಾಡಿ ಬೀಳ್ಕೊಟ್ಟು ಅವರಿಗೇನು ನಮ್ಮ ಇಲಾಖೆ ಪರವಾಗಿ ಗೌರವ ಕೊಡಬೇಕು ಅದನ್ನು ಕೊಟ್ಟು ಕಳಿಸಿದರು. ಆದರೆ ಇವತ್ತಿನ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ, ಗ್ರಾಮೀಣ ಪಂಚಾಯತಿ ಕಾರ್ಯಕರ್ತನಾಗಿ ಯಾವ ತಾಲೂಕು ಪಂಚಾಯಿತಿಯಲ್ಲಿ ಅಧೀನದಲ್ಲಿ 15 ವರ್ಷ ಸೇವೆ ಸಲ್ಲಿಸಿದರೋ BK ಶಂಕರಪ್ಪನವರು, ಅದೇ ತಾಲೂಕು ಪಂಚಾಯಿತಿ ಮುಂದೆ ತಮ್ಮ ನಿವೃತ್ತಿಯ ನಂತರ ತಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡೋಕ್ಕೋಸ್ಕರ ಇವತ್ತು ಅವರು ಬೇರೆ ಯಾವುದೇ ಬದುಕಿಲ್ಲದೆ, ಗೌರವಧನವೂ ಇಲ್ಲದೆ ಅವರು ಕಂಗಾಲಾಗಿ ಹೋಗಿರ್ತಕ್ಕಂಥ ವಿಚಾರ ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದು ತಿಳಿಸೋಕ್ಕೂ ಕೂಡ ನನಗೆ ಅತ್ಯಂತ ದುಃಖ ಬರ್ತಾಯಿದೆ. ಯಾಕಂದರೆ ಒಂದು ಇಲಾಖೆಯಲ್ಲಿ 15 ವರ್ಷ ಸೇವೆ ಸಲ್ಲಿಸೋದು ಅಂದರೆ ಅದು ತುಂಬಾ ಕಷ್ಟಕರ. ಆದರೂ ಕೂಡ 750 ರೂಪಾಯಿಂದ ಅವರ ವೇತನ ಸ್ಟಾರ್ಟಾಗಿ ಸುಮಾರು 9,000 ರೂಪಾಯಿವರೆಗಿನ ಗೌರವಧನ ಪಡ್ಕೊಂಡು ನಿರಂತರ 15 ವರ್ಷ ಸೇವೆ ಸಲ್ಲಿಸಿ 60 ವರ್ಷ ಆಗಿದೆ ಅಂತ ಹೇಳಿ ಸರ್ಕಾರ ಅವರನ್ನು ನಿವೃತ್ತಿಗೊಳಿಸಿ ಆದೇಶ ಮಾಡಿತು. ನಿವೃತ್ತಿಯನ್ನು ಅವರು ಒಪ್ಕೊಂಡು ತಕ್ಷಣ ಅವರು ಈಗ ಸರ್ಕಾರದ ಆದೇಶಕ್ಕೆ ತಲೆಬಾಗಿ ಮಾನ್ಯ ಶಂಕರಪ್ಪನವರು ನಿವೃತ್ತಿ ಆದರು. ನಿವೃತ್ತಿ ಆದ ತಕ್ಷಣ ಎಲ್ಲ ಸರ್ಕಾರಿ ನೌಕರಿಗೆ ಒಂದು ಆಸೆ ಇರುತ್ತೆ. ಅದೇನಪ್ಪ ಅಂದರೆ, ನಿವೃತ್ತಿ ನಂತರ ನಮಗೊಂದು ಹಿಡಿಗಂಟು ಅಥವಾ ಒಂದು ಪಿಂಚಣಿ ಬರುತ್ತೆ ಅಂತಕ್ಕಂಥ ಒಂದು ಆಸೆ ಇರ್ತದೆ. ಅದೇ ರೀತಿ ಮಾನ್ಯ ಶಂಕರಪ್ಪನವರು ಸಹ ಕಳೆದ 1 ವರ್ಷದಿಂದ ಜಾತಕ ಪಕ್ಷಿಯಂತೆ ಸರ್ಕಾರ ಅಥವಾ ನಮ್ಮ ಇಲಾಖೆ ನಿವೃತ್ತಿಯಾಗಿರ್ತಕ್ಕಂಥ VRW ಅವರಿಗೆ ಹಿಡಿಗಂಟನ್ನು ಜಾರಿ ಮಾಡುತ್ತೆ ಅಂತೇಳ್ಬಿಟ್ಟು ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಆದರೆ ಕಳೆದ 1 ವರ್ಷದಿಂದ ಇಲಾಖೆಯಲ್ಲಿ ಈ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆ ಇಲ್ಲ. ಸನ್ಮಾನ್ಯ ಶಂಕರಪ್ಪನವರು ಅನೇಕ ಬಾರಿ ಮಾನ್ಯ ಆಯುಕ್ತರಿಗೆ, ಮಾನ್ಯ ಜಿಲ್ಲಾ ಕಲ್ಯಾಣಾಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಕಾರ್ಯನಿರ್ವಾಹಕಾಧಿಕಾರಿಗಳಿಗೆ ಪತ್ರ ಬರೆದು ಸುಸ್ತಾದರು. ಕೊನೆಗೆ ಒಂದಿನ ಯಾಕೆ ನಾನು ಯಾರನ್ನಾರು ನೆಚ್ಕೊಂಡು ಕೂತ್ಕೋಬೇಕು ಅನ್ನೋದನ್ನು ಕೈಬಿಟ್ಟು ಅವರು ಭಿಕ್ಷಾಟನೆಗೆ ಇಳಿದ್ಬಿಟ್ರು ಸ್ನೇಹಿತರೆ. ಇದು ಅತ್ಯಂತ ದುಃಖ ತರುವಂಥ ವಿಷಯ. ಬಸ್ ಸ್ಟ್ಯಾಂಡ್ ಆಯಿತು, ತಾಲೂಕು ಪಂಚಾಯತಿ ಎದುರುಗಡೆ ಯಾವ ಪಂಚಾಯತಿ ಅಧೀನದಲ್ಲಿ ಅವರು 15 ವರ್ಷ ಸೇವೆ ಸಲ್ಲಿಸಿದ್ರು ಅದೇ ಪಂಚಾಯತಿ ಮುಂದೆ ಒಂದಿನ ಭಿಕ್ಷಾಟನೆಗೆ ಬಂದು ಕೂತ್ಕೊಂಡಾಗ ನಿಜವಾಗ್ಲೂ ಕೂಡ ನನ್ನ ಮನಸ್ಸು ತುಂಬಾ ಭಾರ ಆಯಿತು. ಅದನ್ನು ಗಮನಿಸಿ ನಾವು ಮಾನ್ಯ ಕಾರ್ಯನಿರ್ವಾಹಕಾಧಿಕಾರಿಗಳಿಗೆ ಗಮನ ಕೊಟ್ಟು ಅವರಿಗೆ ಭಿಕ್ಷಾಟನೆಯಿಂದ ದೂರ ಮಾಡಬೇಕು ಅಂತೇಳ್ಬಿಟ್ಟು ಒಂದು ತೂಕದ ಯಂತ್ರವನ್ನು ಕೊಡಿಸುವ ಮೂಲಕ ಅವರಿಗೆ ಭಿಕ್ಷಾಟನೆಯನ್ನು ಕೈಬಿಡಿ, ದಯವಿಟ್ಟು ನೀವು ಈ ಯಂತ್ರವನ್ನು ಇಟ್ಕೊಂಡು ಸಾಧ್ಯವಾದಷ್ಟು ನೀವು ಸಂಪಾದನೆಯನ್ನು ಮಾಡಿಕೊಂಡು ನಿಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡಿ ಅಂತ ಹೇಳಿದ್ವಿ. ಆದರೆ ಅದರಿಂದ ಅಲ್ಪ ಸ್ವಲ್ಪ ಕಾಣಿಕೆ ಬರೋಕ್ಕೆ ಶುರುವಾಯಿತು. ಅದು ಸಾಕಾಗ್ತಿರಲಿಲ್ಲ. ಕಳೆದ 3 ತಿಂಗಳಿಂದ ಇವರ ಪಿಂಚಣಿನೂ ಕೂಡ ಇವರ ಖಾತೆಗೆ ಜಮೆ ಆಗಿಲ್ಲ. ಇದು ನಮ್ಮ VRW ಕಾರ್ಯಕರ್ತನ ಕಥೆ. ಆದರೆ ರಾಜ್ಯಾದ್ಯಂತ ಸುಮಾರು 30ರಿಂದ 40 ಮಂದಿ ಬೇರೆ ಬೇರೆ ಕಾರ್ಯಕರ್ತರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ರಿಟೈರ್ಡ್ ಆಗಿದ್ದಾರೆ, ನಿವೃತ್ತಿ ಹೊಂದಿದ್ದಾರೆ. ಅವ್ರ ಬದುಕು ಏನಾಗಿದೆ ಅಂತ ತಾವೆಲ್ಲ ಯೋಚಿಸುವಂಥ ವಿಚಾರ ಇವತ್ತು. ಸ್ನೇಹಿತರೆ, ನಾನು ಇಲಾಖೆಯಲ್ಲಿ ಮನವಿ ಮಾಡೋದಿಷ್ಟೇ, ತಾವು 60 ವರ್ಷ ಆದವರಿಗೆ ನಿವೃತ್ತಿ ಒಂದು ಏನು ನಿಯಮವನ್ನು ಜಾರಿ ಮಾಡಿದರೆ ಅದು ನಾವು ಒಪ್ಕೊತೀವಿ. ನಿವೃತ್ತಿಯ ನಂತರ ಸುಮಾರು 750 ರೂಪಾಯಿ ಅಲ್ಪ ಮೊತ್ತದ ಗೌರವಧನ ಪಡ್ಕೊಂಡು 15 ವರ್ಷ ಸೇವೆ ಸಲ್ಲಿಸಿರ್ತಕ್ಕಂಥ ಈ ಕಾರ್ಯಕರ್ತರಿಗೆ, ಇವರು ನಾರ್ಮಲ್ ಪರ್ಸನ್ ಆಗಿದ್ದರೆ ನಾನು ಈ ವಿಡಿಯೋ ಮಾಡ್ತಾ ಇರಲಿಲ್ಲ. ಇವರು ವಿಶೇಷ ಚೇತನರು ಸ್ವಾಮಿ.
ಇವರು ಅಂಗವಿಕಲರು. ಇವರಿಗೆ ಈಗ 60 ವರ್ಷ ಆದಮೇಲೆ ಯಾರು ಕೂಡ ಇವರಿಗೆ ಕೆಲಸಕ್ಕೆ ಕರ್ಕೊಳೋದಿಲ್ಲ. ಇವರಲ್ಲಿ ನ್ಯೂನತೆ ಇದೆ, ಅಂಗವೈಕಲ್ಯತೆ ಇದೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಕೂಡ ಇವರಿಗೆ ತಾತ್ಸರ ಮನೋಭಾವದಿಂದ ನೋಡುವಂಥ ಪರಿಪಾಠ ಜಗಜ್ಜಾಹಿರ. ಇಂಥ ಸಂದರ್ಭದಲ್ಲಿ ಇಲಾಖೆಗೆ ಸುಮಾರು 15 ವರ್ಷದ ನಿರಂತರ ಸೇವೆಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿರ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಮನಿಸಿ ದಯವಿಟ್ಟು ನಮ್ಮ ಗ್ರಾಮೀಣ ಪಂಚಾಯತಿ ಕಾರ್ಯಕರ್ತರ ಈ ಒಂದು ಶೋಚನೀಯ ಬದುಕಿಗೆ ಒಂದು ಅಂತ್ಯ ಹಾಡಬೇಕು. ತಾವು ಅನೇಕ ಭಾಗ್ಯಗಳನ್ನು ಕರುಣಿಸಿ ಭಾಗ್ಯ ವಿಧಾತ ಅನ್ನಿಸ್ಕೊಂಡಿದ್ದೀರಾ, ಅನ್ನದಾತ ಅನ್ನಿಸ್ಕೊಂಡಿದ್ದೀರಾ. ದಯಮಾಡಿ ನಮ್ಮ ವಿಶೇಷ ಚೇತನ ಕಾರ್ಯಕರ್ತರು ಕೈಲಾಗದಿದ್ದರೂ ಕೂಡ, ನಡೆಯಲು ಸಾಧ್ಯವಾಗದಿದ್ದರೂ ಕೂಡ ಅವರು ತಮ್ಮ ಕೈಲಾದಷ್ಟು ಸೇವೆಯನ್ನು ಸುಮಾರು 15 ವರ್ಷಗಳಿಂದ ನಿರಂತರವಾಗಿ ಮಾಡಿ ವಿಶೇಷ ಚೇತನರ ಬಾಳಿಗೆ ಬೆಳಕಾಗಿರ್ತಕ್ಕಂಥ ಇಂತಹ ಬಾಳಲ್ಲಿ ಇವತ್ತು ಕತ್ತಲೆಯಾಗಿದೆ. ದಯಮಾಡಿ ಮಾನ್ಯ ನಿರ್ದೇಶಕರು, ಮಾನ್ಯ ಇಲಾಖಾ ಸಚಿವರು, ಮಾನ್ಯ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಕೂಡಲೇ ನಮ್ಮ ಗ್ರಾಮೀಣ ಪಂಚಾಯತಿ ಯೋಜನೆಯ ಕಾರ್ಯಕರ್ತರಿಗೆ ಸೇವಾ ಭದ್ರತೆ ಕನಿಷ್ಠ ವೇತನ ಜಾರಿ ಮಾಡಿ ನಿವೃತ್ತಿ ಹಿಡಿಗಂಟನ್ನು ಆದಷ್ಟು ಬೇಗ ಒಂದು 5 ರಿಂದ 10 ಲಕ್ಷ ರೂಪಾಯಿ ಹಿಡಿಗಂಟನ್ನು ಇವರಿಗೆ ಸರ್ಕಾರ ಮಂಜೂರು ಮಾಡಬೇಕು. ನೋಡಿ, ಇಲಾಖೆಯ ಕರ್ತವ್ಯ ನಿರ್ವಹಿಸಿ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಇವತ್ತು ಅವರು ತಮ್ಮ ಬದುಕನ್ನು ನಡೆಸಲು, ತಮ್ಮ ಸಂಸಾರವನ್ನು ನಡೆಸಲು ಇವತ್ತು ಭಿಕ್ಷಾಟನೆಯವರೆಗೂ ಅವರು ಹೋಗಿದ್ದಾರೆ ಅಂದರೆ ಇದು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಚಾರ ಅಂತ ನಾನಾದರೂ ತಿಳಿತಾ ಈ ಒಂದು ವಿಡಿಯೋನ ಅತ್ಯಂತ ದುಃಖದಿಂದ ನಾನು ಮಾಡ್ತಾಯಿದ್ದೀನಿ. ದಯಮಾಡಿ ಇದರಲ್ಲಿ ಅನ್ಯಥಾ ಏನಾದರೂ ತಪ್ಪಿದರೆ ತಾವು ಯಾವುದು ಅನ್ಯಥಾ ಭಾವಿಸಬಾರ್ದು. ಈ ಒಂದು ವಿಡಿಯೋ ನಮ್ಮ ಗ್ರಾಮೀಣ ಪಂಚಾಯತಿ ಕಾರ್ಯಕರ್ತರ ಒಂದು ಜೀವನಕ್ಕೆ ಒಂದು ದಾರಿಯಾಗಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಮಾಡಿದ್ದೀನಿ ಹೊರತು ಸರ್ಕಾರಗಳಾಗಲಿ, ನಿರ್ದೇಶಕರಿಗಾಗಲಿ ಅಥವಾ ಬೇರೆ ಯಾವುದೇ ಅಧಿಕಾರಿಗಳಿಗೆ ಮನ ನೋಯಿಸುವಂತೆ ನೋವಂತ ಆಗುವಂಥ ಮಾತನ್ನು ನಾನು ಇದರಲ್ಲಿ ಹೇಳೋದು ಇಲ್ಲ. ದಯಮಾಡಿ ಮಾನ್ಯ ನಿರ್ದೇಶಕರು, ಮಾನ್ಯ ಆಯುಕ್ತರು ಕೂಡಲೇ ಮಧ್ಯಪ್ರವೇಶ ಮಾಡಿ ನಮ್ಮ ನಿವೃತ್ತಿ ಹಿಡಿಗಂಟು ಸೇವಾ ಭದ್ರತೆ ಕನಿಷ್ಠ ವೇತನವನ್ನು ಕೂಡಲೇ ಜಾರಿ ಮಾಡಿಸಬೇಕು. ಇಂತಹ ಸಂಧ್ಯಾ ಕಾಲದಲ್ಲಿ ತಮ್ಮ ಜೀವನವನ್ನು ತೊಡಗಿಸಿಕೊಳ್ಳಲು ಇಂತಹ ಒಂದು ಕಾರ್ಯಗಳಿಗೆ ಇಳಿತಾ ಇರ್ತಕ್ಕಂಥ ಕಾರ್ಯಕರ್ತರಿಗೆ ತಾವು ಆಶಾದೀಪವಾಗಬೇಕು ಅಂತೇಳ್ಬಿಟ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಕೂಡಲೇ ಸರ್ಕಾರ ನಮ್ಮ ನಿವೃತ್ತಿಯಾಗಿರ್ತಕ್ಕಂಥ ಗ್ರಾಮೀಣ ಪಂಚಾಯತಿ ಕಾರ್ಯಕರ್ತರಿಗೆ, ವಿವಿಧೋದ್ದೇಶ ಪಂಚಾಯತಿ ಕಾರ್ಯಕರ್ತರಿಗೆ ನಿವೃತ್ತಿ ಹಿಡಿಗಂಟು ಹಾಗೂ ಪಿಂಚಣಿ ಮೊತ್ತವಾದರೂ ಕೂಡ ಬಿಡುಗಡೆ ಮಾಡಬೇಕು ಅಂತ ಮನವಿಯನ್ನು ಮಾಡ್ತಾಯಿದ್ದೀನಿ. ಕೂಡಲೇ ನಿವೃತ್ತಿಯಾಗಿರೋವರ ಬಾಳಿಗೆ ಒಂದು ಹೊಸ ಬೆಳಕನ್ನು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಸಚಿವರಾದಿಯಾಗಿ ನೀಡಬೇಕು ಅಂತ ಕೋರ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಬರೆದು ಹಾಕಿ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯಾದ್ಯಂತ 6024 ಪಂಚಾಯತ್ಗಳಿಗೆ VRWಗಳಿಗೆ ಮತ್ತು ತಾಲೂಕು ಪಂಚಾಯತಿ ಪ್ರತಿಯೊಬ್ಬರಿಗೆ 200 ತಾಲೂಕುಗಳ ಅವರು ಪಂಚಾಯತಿ ಕಾರ್ಯಕರ್ತ ಕೆಲಸ ಮಾಡ್ತಾ ಇದ್ದಾರೆ. ಅಂಥವರಿಗೆ ಸೇವಾ ಭದ್ರತೆ ಇದುವರೆಗೂ ಯಾವ ಥರದ್ದು ನೀಡಿರುವುದಿಲ್ಲ. ಅನೇಕ ಮನವಿಗಳನ್ನು ಕೊಟ್ಟಿದ್ದೀವಿ. ಬೆಳಗಾಂನಲ್ಲಿ ಅಧಿವೇಶನದಲ್ಲೂ ಕೊಟ್ಟಿದ್ವಿ. ಎಲ್ಲ ಸಂಘಟನೆಗಳ ಮುಖಂಡರು ಹೋರಾಟ ಮಾಡಿ ಮನವಿ ಕೊಟ್ಟಿದ್ದಾರೆ. ತಾಲೂಕು ವೈಸು ಮತ್ತು ಜಿಲ್ಲಾವಾರು ಪಂಚಾಯತ್ ವೈಸು ಸಂಘಟನೆಗಳ ಮೂಲಕ ಮನವಿ ಕೊಟ್ಟಿದ್ದಾರೆ. ಇದುವರೆಗೂ ನಮಗೆ ಗೌರವಧನ ಹೆಚ್ಚಳ ಮಾಡಿಲ್ಲ, ಸೇವಾ ಭದ್ರತೆ ಕೊಟ್ಟಿರುವುದಿಲ್ಲ. ಮತ್ತು ಇವ್ರನ್ನ ಕಾಯಂ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡಬೇಕು. ಈ ಸರ್ಕಾರದಲ್ಲಿ ಗುರುತಿಸಿ ಮತ್ತು ಹಿಡಿಗಂಟು ಮತ್ತು ಪಿಂಚಣಿಯೂ ಸಹ ಜಾರಿ ಮಾಡುವಂಥ ವ್ಯವಸ್ಥೆಯನ್ನು ತಂದು ಮಾಡಿಕೊಡಬೇಕೆಂದು ನಮ್ಮಲ್ಲಿ ಕನಿಷ್ಠ ವೇತನವನ್ನು ಸಹ ಜಾರಿ ಮಾಡಬೇಕು ಮತ್ತು 4ನೇ ದರ್ಜೆ ನೌಕರರಾಗಿ ಪರಿಗಣಿಸಬೇಕು. ಮತ್ತು ಇವರು ಈ ಇಲಾಖೆಯಲ್ಲೇ ನಿವೃತ್ತಿಯಾದವರಿಗೆ ಪಿಂಚಣಿ ಮತ್ತು ಹಿಡಿಗಂಟನ್ನು ಸಹ ಹೆಚ್ಚಿಗೆ ಮಾಡಿಸಿಕೊಡಬೇಕು. ಆದರೆ 2023 ಏಪ್ರಿಲಲ್ಲಿ ನಿಂತಿದೆ, ರಿಟೈರ್ಡ್ ಆಗಿದ್ದೀನಿ. ನನಗೆ ಮಾತ್ರ ಪಿಂಚಣಿ ಜಾರಿಯಾಗುವಂಥ ವ್ಯವಸ್ಥೆ ಮಾಡಿರುವುದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆದರೂ ನಿಮ್ಮ ಮೇಲೆ ನಮಗೆ ಭರವಸೆ ಇದೆ, ಮಾಡೇ ಕೊಡ್ತೀರಾ ಅಂತ ಅಂದರು. ಅದನ್ನು ತಾವು ದಯಮಾಡಿ ಮಾಡೇ ಕೊಡಲೇಬೇಕು. ನನ್ನ ದಾರಿಯನ್ನು ಕಳೆಯಿಂದ ಜೀವನ ಮಾಡಿಸಲು ಅನುಕೂಲ ಮಾಡಿಕೊಡಬೇಕಂತ ಶ್ರೀಮನ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮತ್ತೊಮ್ಮೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮಂತ್ರಿಯವರಿಗೂ ಸಹ, ನಮ್ಮ ನಿರ್ದೇಶಕರಿಗೂ, ನಮ್ಮ DD ಸಾರಿಗೂ ಮತ್ತು ಕಲ್ಯಾಣಾಧಿಕಾರಿಗಳು ಸಹ, ನಮ್ಮ MR ಫೈಜ್ ಅವ್ರಿಗೆ ಸಹ ಎಲ್ಲರೂ ಕೋರುತ್ತಾ ಅವರು ಪತ್ರ ಮುಖಾಂತರ